ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತಿ ಮಳೆಯಿಂದಾಗಿ ಜೇವರ್ಗಿ ತಾಲೂಕಿನಲ್ಲಿ ನೆರೆ ಬಂದು 28-29 ಹಳ್ಳಿಗಳನ್ನು ಪೂರ್ತಿ ಸಂಪೂರ್ಣವಾಗಿ ಮುಳುಗಿದ್ದಾವೆ. ಕಾಟಾಚಾರಕ್ಕೆ ಇಲ್ಲಿಯ ಆಡಳಿತ ಮತ್ತು ಇಲ್ಲಿಯ ಶಾಸಕರು, ಜನಪ್ರತಿನಿಧಿಗಳು ಕಾಟಾಚಾರಕ್ಕೆ ಬಂದು ಸುಮ್ಮನೇನದ ಜನರಿಗೆ ಪೋಸ್ ಕೊಟ್ಟು ಹೋಗಿರ್ತಾರೆ. ಈಗ ನಾವು ಜೈ ಕರ್ನಾಟಕ ವತಿಯಿಂದ ಈಗ ಕೆಲವೊಂದು ಗ್ರಾಮಗಳಲ್ಲಿ ಕಾಳಜಿ ಕೇಂದ್ರಗಳಂತೇಳಿ ಪ್ರಾರಂಭ ಮಾಡಿದ್ದಾರೆ ತಾಲೂಕು ಆಡಳಿತ ವತಿಯವರು. ಆ ಕಾಳಜಿ ಕೇಂದ್ರದಲ್ಲಿ ಅಲ್ಲಿ ನೆರೆಯಿಂದ ತೊಂದರೆಗೆ ಏನು ಸಿಲುಕಿರಲ್ಲ ಸಾಮಾನ್ಯ ಜನರು, ಅವರಿಗೆ ಭಾಳಷ್ಟು ತೊಂದರೆಗಳನ್ನು ಆ ಕಾಳಜಿ ಕೇಂದ್ರದಲ್ಲಿ ಕಂಡು ಬರ್ತದೆ. ಯಾಕಪ್ಪ ಅಂತಂದರೆ ಅಲ್ಲಿ ಬಾಣಂತಿಯರು ಇರ್ಬೋದು, ವಯಸ್ಸಾದವರು ಇರ್ಬೋದು, ಹೆಣ್ಮಕ್ಳು ಇರ್ಬೋದು, ಅವ್ರಿಗೇನದ ಟೈಮ್ ಟು ಟೈಮ್ ಊಟ ಇಲ್ಲ. ಮುಂಜಾಳ್ಯಾಗ ಉಪ್ಪಿಟ್ಟು ಮಾಡ್ತಾರೆ, ಸಾಯಂಕಾಲ ಏನದ ಅನ್ನ ಸಾರು ಕೊಡ್ತಾರೆ, ಮತ್ತು ಸಾಯಂಕಾಲ ಏನದ ಚಿತ್ರಾನ್ನ ಕೊಡ್ತಾರೆ. ಇದು ನಾವು ಜನಪ್ರತಿನಿಧಿ ಕೇಳಿದರೆ ಮತ್ತು ಅಧಿಕಾರಿಗಳಿಗೆ ಕೇಳಿದರೆ ಸರ್ಕಾರ ದುನಿಯದೆ ನಮ್ಮ ಅಕೌಂಟ್ನಲ್ಲಿ ದುಡ್ಡಿದೆ ಅಂತ ಹೇಳ್ತಾರೆ. ಮತ್ತು ಆ ದುಡ್ಡು ಯಾರಿಗೆ ಖರ್ಚು ಮಾಡ್ಲಕ್ಕುತ್ತಾರೆ ಅಂತಕ್ಕಂಥದ್ದು ಸಾಮಾನ್ಯ ಜನರಿಗೆ ಕಾಣ್ಲಕ್ಕುತ್ತವೆ. ಅದಕ್ಕೆ ನಮ್ಮ ಜೈ ಕರ್ನಾಟಕ ಸಂಘಟನೆ ವತಿಯಿಂದ ಅವ್ರಿಗೆ ಒತ್ತಾಯ ಮಾಡುವುದೇನಪ್ಪ ಅಂತಂದರೆ, ಯಾಕಂದರೆ ನೆರೆ ಬಂದಾಗ ಯಾವಾಗ ನೆರೆ ಬರುತ್ತದೆ ಅವಾಗ 28-29 ಹಳ್ಳಿಗಳನ್ನು ನೀರಲ್ಲಿ ಮುಳುಗುತ್ತಾವೆ. ಅದಕ್ಕೆ ನಾವು ಸರ್ಕಾರಕ್ಕೆ ಈಗಾಗಲೇ ನಮ್ಮ ಗುಲ್ಬರ್ಗ ಜಿಲ್ಲೆಗೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಜಿಲ್ಲೆಗೆ ಬಂದು ಒಂದು ಸಮೀಕ್ಷೆಯನ್ನು ಮಾಡಿ ಹೋಗಿದ್ದಾರೆ. ಅದಕ್ಕೆ ಅವ್ರೇನು ಮಾಡಿದಂಥ ಈಗೇನು ಘೋಷಣೆಯನ್ನು ಮಾಡ್ಯಾರಲ್ಲ ಅದು ನಮಗೆ ಮತ್ತು ಸಾರ್ವಜನಿಕರಿಗೆ, ರೈತರಿಗೆ ಅದು ನಮಗೆ ತೃಪ್ತಿಕರವಾಗಿ ಆಗಿಲ್ಲ. ಯಾಕಪ್ಪ ಅಂದ್ರೆ ಭಾಳಷ್ಟು ಬೆಳೆ ಹಾನಿಯಾಗಿದೆ. ಭಾಳಷ್ಟು ತೊಗರಿ ಆಗಿರ್ಬೋದು, ಹೆಸರಾಗಿರ್ಬೋದು, ಕಬ್ಬಾಗಿರ್ಬೋದು, ಬಾಳೆ ಆಗಿರ್ಬೋದು, ಭಾಳಷ್ಟು ಹಾನಿಯಾಗಿದೆ. ದಯವಿಟ್ಟು ತಾವೇನದ ಮಾತೆತ್ತಿದ್ರೆ ನಾವು ಕಾಂಗ್ರೆಸ್ ಸರ್ಕಾರ ರೈತರ ಪರ ಇದ್ದೀವಿ, ಹಿಂದುಳಿದವರ ಪರವಾಗಿದ್ದೀವಿ, ಮಹಿಳೆ